ನಾನು ಎದ್ ನಿಂತ್ರ ಇಲ್ಲ ಬೇಡ ಬೇಡ ಹೆಸರು ಹೇಳ್ಬೇಡಿ. ನಿನ್ನ ಹೆಸರು ಹೇಳೋದು ಬೇಡವಾ? ಏನು ಸ್ನೇಹಿತ ಅಂತ ಹೇಳ್ತೀವಪ್ಪ, ಬೇಡ ಅಂದ್ರೆ ಬೇಡ ಅಲ್ಲ. ಈಗ 45 ನಿಮಿಷ ಆಯ್ತು, ಎಲ್ಲ ಊರೆಲ್ಲ ಸುತ್ತಾಕ್ಸ್ತಾ ಇದ್ದೀರಾ. ಅಲ್ಲಿಂದ ಶುರು ಮಾಡಿದ್ರಿ, ಮೈಸೂರಿಂದ ಶುರು ಮಾಡಿ ಇಲ್ಲಿಗೆ ಬಂದು ಅಲ್ಲಿಗೆ ಬಂದು ಈಗ ಚರ್ಚೆ ನಡೀತಾ ಇರೋದೇನು, ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ, ಅದನ್ನ ಹೆಂಗ್ ಸರಿಪಡಿಸಬಹುದು ಅನ್ನೋದು. ನೀವು ಹಳೆ ಮೈಸೂರು ಅದಾಯ್ತು ಇದಾಯ್ತು ಅಂದ್ರೆ ಅವ್ರ ಪಾಪ ಹಳೆ ಮೈಸೂರಿಗೆ ನಮ್ಮ ಗೌಡ್ರಿಗೆ ಮಾತಾಡಕ್ಕೆ ಕೊಡ್ಲಿಲ್ಲ ಅವ್ರು ಯಾರು. ಅವರು ಬಂದಿರೋ ಅಂಥದ್ದು ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ. ಕೃಷ್ಣಗೆ ಏನು ಅನ್ಯಾಯ ಆಗಿದೆ ತಾವೇ ಹೇಳಿದ್ದೀರಾ. ಕೃಷ್ಣಗೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀನಿ, 5 ವರ್ಷದಲ್ಲಿ 50,000 ಕೋಟಿ ಕೊಡ್ತೀನಿ. ಕೊಡ್ಲೇ ಇಲ್ಲ. 10,000 ಕೃಷ್ಣ ಕಣ್ಣೀರು ಅಂದ್ರೆ ಕೃಷ್ಣ ಕಣ್ಣೀರು ಒರೆಸ್ತಾವ್ರೆ ಹೊರತು 10,000 ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ. ನೀರಾವರಿ ಯೋಜನೆಗಳಿಗೆ ಇಲ್ಲಿ ಅಧ್ಯಕ್ಷರಿದ್ದಾರೆ. ನಾನು ಇವರು ಪಾದಯಾತ್ರೆ ಕೊಟ್ಟಿಲ್ಲ. ನಮ್ಮ ಪಕ್ಷದ ಎಲ್ಲ ಲೀಡರ್ಗಳು ಕಾರ್ಯಕರ್ತರೆಲ್ಲ ಸೇರಿ ಪಾದಯಾತ್ರೆ ಮಾಡಿದ್ರು. ನಾನು ಎದ್ ನಿಂತ್ರ ಇಲ್ಲ ಬೇಡ ಬೇಡ ಹೆಸರು ಹೇಳ್ಬೇಡಿ. ನಿನ್ನ ಹೆಸರು ಹೇಳೋದು ಬೇಡವಾ? ಏನು ಸ್ನೇಹಿತ ಅಂತ ಹೇಳ್ತೀವಪ್ಪ, ಬೇಡ ಅಂದ್ರೆ ಬೇಡ ಅಲ್ಲ. ಈಗ 45 ನಿಮಿಷ ಆಯ್ತು, ಎಲ್ಲ ಊರೆಲ್ಲ ಸುತ್ತಾಕ್ಸ್ತಾ ಇದ್ದೀರಾ. ಅಲ್ಲಿಂದ ಶುರು ಮಾಡಿದ್ರಿ, ಮೈಸೂರಿಂದ ಶುರು ಮಾಡಿ ಇಲ್ಲಿಗೆ ಬಂದು ಅಲ್ಲಿಗೆ ಬಂದು ಈಗ ಚರ್ಚೆ ನಡೀತಾ ಇರೋದೇನು, ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ, ಅದನ್ನ ಹೆಂಗ್ ಸರಿಪಡಿಸಬಹುದು ಅನ್ನೋದು. ನೀವು ಹಳೆ ಮೈಸೂರು ಅದಾಯ್ತು ಇದಾಯ್ತು ಅಂದ್ರೆ ಅವ್ರ ಪಾಪ ಹಳೆ ಮೈಸೂರಿಗೆ ನಮ್ಮ ಗೌಡ್ರಿಗೆ ಮಾತಾಡಕ್ಕೆ ಕೊಡ್ಲಿಲ್ಲ ಅವ್ರು ಯಾರು. ಅವರು ಬಂದಿರೋ ಅಂಥದ್ದು ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ. ಕೃಷ್ಣಗೆ ಏನು ಅನ್ಯಾಯ ಆಗಿದೆ ತಾವೇ ಹೇಳಿದ್ದೀರಾ. ಕೃಷ್ಣಗೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀನಿ, 5 ವರ್ಷದಲ್ಲಿ 50,000 ಕೋಟಿ ಕೊಡ್ತೀನಿ. ಕೊಡ್ಲೇ ಇಲ್ಲ. 10,000 ಕೃಷ್ಣ ಕಣ್ಣೀರು ಅಂದ್ರೆ ಕೃಷ್ಣ ಕಣ್ಣೀರು ಒರೆಸ್ತಾವ್ರೆ ಹೊರತು 10,000 ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ. ನೀರಾವರಿ ಯೋಜನೆಗಳಿಗೆ ಇಲ್ಲಿ ಅಧ್ಯಕ್ಷರಿದ್ದಾರೆ. ನಾನು ಇವರು ಪಾದಯಾತ್ರೆ ಕೊಟ್ಟಿಲ್ಲ. ನಮ್ಮ ಪಕ್ಷದ ಎಲ್ಲ ಲೀಡರ್ಗಳು ಕಾರ್ಯಕರ್ತರೆಲ್ಲ ಸೇರಿ ಪಾದಯಾತ್ರೆ ಮಾಡಿದ್ರು.